ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಪರಮಪೂಜ್ಯ ಡಾಕ್ಟರೇಟ್ ಹವಾಮಲ್ಲಿನಾಥರ ಭಾಗ್ಯಲಿಂಗ ಭವಿಷ್ಯಲಿಂಗ ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಎಂಬ ವಿಷಯದಲ್ಲಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ಯಾರಿಗಾದರೂ ಒಳ್ಳೆಯದು ಮಾಡಬೇಕಾಗಿದ್ದರೆ ಅದಕ್ಕೆ ಸಾಕಷ್ಟು ಸಲ ವಿಚಾರಿಸುತ್ತೇವೆ. ಒಳ್ಳೆಯದು ಮಾಡಿದರೆ ನಮಗೇನು ಲಾಭ ಎನ್ನುವ ಮನೋಭಾವ ತಾಳುತ್ತೇವೆ. ಒಳ್ಳೆಯದು ಮಾಡಬೇಕಾದರೆ ಅದಕ್ಕೆ ಫಲಾಪೇಕ್ಷೆ ಆಶಿಸುತ್ತೇವೆ. ಆ ಫಲಾಪೇಕ್ಷೆ ಹೆಣ್ಣಾಗಿರ್ಬೋದು, ಮಣ್ಣಾಗಿರ್ಬೋದು, ಹಣ್ಣಾಗಿರ್ಬೋದು. ಆದರೆ ಒಳ್ಳೆಯದನ್ನು ಮಾಡಬೇಕಾಗಿದ್ದರೆ ಅದನ್ನು ತಕ್ಷಣವೇ ಮಾಡಬೇಕು, ಫಲಾಪೇಕ್ಷೆ ಮಾಡಬಾರದು. ಒಳ್ಳೆಯದನ್ನು ಮಾಡಿದ್ದೇ ಆದರೆ ಅದನ್ನು ಅಲ್ಲೇ ಮರೆತು ಬಿಡಬೇಕು. ಅಂದರೆ ಬಲಗೈಯಿಂದ ಮಾಡಿದ್ದು ಎಡಗೈಗೆ ಗೊತ್ತಾಗಿರಬಾರದು. ಇನ್ನು ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡಿದರೆ ಅದನ್ನು ಅಲ್ಲೇ ಮರೆತು ಬಿಡಬೇಕು. ನಾವು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಿದರೆ ಅದನ್ನು ಮರೆತು ಬಿಡಬೇಕು. ಯಾರಾದರೂ ನಮಗೆ ಕೆಟ್ಟದ್ದು ಮಾಡಿದರೆ ಅದನ್ನು ಅಲ್ಲೇ ಮರೆತು ಬಿಡಬೇಕು. ಯಾರಾದರೂ ಅಪಹಾಸ್ಯ ಮಾಡುವುದಾಗಲಿ, ಮೋಸ ಮಾಡುವುದಾಗಲಿ, ವಂಚನೆ ಮಾಡುವುದಾಗಲಿ, ಸುಳ್ಳು ಹೇಳುವುದಾಗಲಿ, ಇನ್ನೊಬ್ಬರನ್ನು ಕಂಡು ತಿರಸ್ಕರಿಸುವುದಾಗಲಿ, ದಿನನಿತ್ಯ ಇಂಥ ಘಟನೆಗಳು ನಡೆದೇ ಇರುತ್ತವೆ. ಇನ್ನೊಬ್ಬರ ಹೊಟ್ಟೆಯ ಮೇಲೆ ಚೂರಿ ಹಾಕಿ, ಬೆನ್ನಿನ ಹಿಂದೆ ಚೂರಿ ಹಾಕಿ ತಮ್ಮ ಸ್ವಾರ್ಥ ಜೀವನ ನಡೆಸುತ್ತಾರೆ. ಇನ್ನೊಬ್ಬರ ಜೀವನದ ಮೇಲೆ ಚೆಲ್ಲಾಟವಾಡುತ್ತಾರೆ. ಆದ್ದರಿಂದ ನಾವು ಯಾರಿಗಾದರೂ ಒಳ್ಳೆಯದು ಮಾಡದಿದ್ದರೂ ಸಹಿತ ನಾವು ಕೆಟ್ಟದ್ದು ಮಾಡಬಾರದು, ಸುಮ್ಮನೆ ಇರಬೇಕು. ನಾವು ಮಾಡಿದ ತಪ್ಪುಗಳು ಅವು ಮತ್ತೆ ಮರುಕಳಿಸಬಾರದು. ಆದರೆ ಗೊತ್ತಿದ್ದು ತಿಳಿದೆಯೋ ನಾವು ಇನ್ನೊಬ್ಬರಿಗೆ ಕೆಟ್ಟ ಮಾಡಲು ಬಯಸುತ್ತೇವೆ. ಇನ್ನೊಬ್ಬರ ಧನ ಕನಕ ಆಸ್ತಿ ಕನಕ ಕಾಮಿನಿ ಕಾಂಚನಿಗಾಗಿ ಬಡದಾಡುತ್ತೇವೆ. ಅಂದರೆ ದುಡಿಯಲಾರದೆ ಪುಕ್ಕಟೆ ಬರಲಿ, ಶರೀರ ಮೈ ದುಡಿಯಲಾರದೆ, ತೋಳುಬಲ ಆಗಲಾರದೆ ಅನಾಯಾಸವಾಗಿ ಸಿಗಲಿ ಅನ್ನುವ ಮನೋಭಾವ. ಅದಕ್ಕಾಗಿ ಅನೇಕ ಕುತಂತ್ರಗಳನ್ನು ಮಾಡುತ್ತಾನೆ. ಆದ್ದರಿಂದ ನಾವು ದುರ್ಮಾರ್ಗದ ಮುಖಕ್ಕೆ ದುರ್ಮಾರ್ಗಿಗಳಾಗಿ ಸಮಾಜದಲ್ಲಿ ನಡೆದಾಗ ನಮಗೆ ಗೌರವ ಸಿಗುವುದಿಲ್ಲ, ಘನತೆ ಸಿಗುವುದಿಲ್ಲ, ಮಾನ ಅಪಮಾನಗಳು ಶುರುವಾಗುತ್ತವೆ. ಆದ್ದರಿಂದ ಸನ್ಮಾರ್ಗದ ಕಡೆಗೆ ನಮ್ಮ ಮುಖ ಇರಬೇಕು. ಅದು ನಮ್ಮ ಸ್ವಸ್ವರೂಪವನ್ನು ನಾವು ಅರಿತಾಗ, ವಿಶಾಲ ದೃಷ್ಟಿಕೋನದಿಂದ ಇದ್ದಾಗ ಮಾತ್ರ ನಮಗೆ ಅದರ ತಿಳುವಳಿಕೆ ಆಗುತ್ತದೆ, ಸತ್ಯದ ಅರಿವು ಆಗುತ್ತದೆ. ನಾವು ವಿನೂತನವಾದಂಥ ಮನಸ್ಥಿತಿಯನ್ನು ಹೊಂದಬೇಕು. ಅಂದರೆ ಅವಗುಣಗಳನ್ನು ಬಿಟ್ಟು, ದುರ್ಗುಣಗಳನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವೇ ತಿಳಿದುಕೊಂಡು ಪರಿವರ್ತನೆ ಆಗಬೇಕು. ಯಾವಾಗಲೂ ನೆಗೆಟಿವ್ ಎನರ್ಜಿದಿಂದ ಹೋಗಬಾರದು. ನಕಾರಾತ್ಮಕವಾದ ಭಾವನೆ ಅದು ನಮ್ಮನ್ನು ದಿಕ್ಕುಗೊಳಿಸುತ್ತದೆ. ನಕಾರಾತ್ಮಕ ಭಾವನೆ ಹೊಂದಿದರೂ ಸಹಿತ ಮತ್ತೆ ನಾವು ಧನಾತ್ಮಕ ಕಡೆಗೆ ಬಂದು ನಮ್ಮ ನಿರ್ಧಾರವನ್ನು ನಾವೇ ತೆಗೆದುಕೊಳ್ಳಬೇಕು. ಅರಿಷಡ್ ವರ್ಗಗಳಿಗೆ ಅಂದರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಹೀಗೆ ಅವುಗಳಿಗೆ ನಾವು ಬೆನ್ನು ಹತ್ತಿ ಅಂಧಕಾರದಲ್ಲಿ ಅಜ್ಞಾನದಿಂದ ನಾವು ಬದುಕಿ ನಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತೇವೆ. ಕಾರಣ ನಮ್ಮ ಜೀವನ ಸುಖಮಯವಾಗಬೇಕಾದರೆ ಸನ್ಮಾರ್ಗದಲ್ಲಿಯೇ ನಡೆಯಬೇಕು. ಯಾವುದೇ ಉಪೇಕ್ಷೆ ಇಲ್ಲದೆ ಬದುಕಬೇಕು.
ಆ ಉಪೇಕ್ಷೆ ನಿರಾಪೇಕ್ಷೆ ಆಗಬೇಕು. ಅಂದರೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾದದನ್ನು ನಾವು ನೋಡಿಕೊಳ್ಳಬೇಕು. ಅಂಥ ಜೀವನದ ಏರಿಳಿತಗಳು ಬರುತ್ತಲೇ ಇರುತ್ತವೆ, ಹೋಗುತ್ತಲೇ ಇರುತ್ತವೆ. ಅವುಗಳಿಗೆ ನಾವು ಲಕ್ಷ್ಯ ಕೊಡದೆ ನಮ್ಮಷ್ಟಕ್ಕೆ ನಾವೇ ಸಂತೃಪ್ತಿಯಿಂದ ಬದುಕೋದನ್ನು ಕಲಿಯಬೇಕು. ನಮಗೆ ಡಿಪ್ರೆಷನ್ ಆಗಲಿ, ಯಾವುದೇ ಒತ್ತಡ ಆಗಲಿ, ಟೆನ್ಷನ್ ಆಗಲಿ ಇದ್ದೇ ಇರುತ್ತವೆ. ಯಾಕಂದರೆ ಇಂದಿನ ಸಮಾಜದಲ್ಲಿ ಯಾವಾಗಲೂ ದ್ವಂದ್ವ ಭಿನ್ನಾಂಶಗಳು ಇದ್ದೇ ಇರುತ್ತವೆ. ಅಂದರೆ ನಾನು ಹೌದು ಅಂದರೆ ಅವರು ಅಲ್ಲ ಅನ್ನುತ್ತಾರೆ, ನಾವು ಅಲ್ಲ ಅಂದರೆ ಅವರು ಹೌದು ಅನ್ನುತ್ತಾರೆ. ಹೀಗೆ ದ್ವಂದ್ವ ಮಾರ್ಗದಲ್ಲಿ ಇದ್ದಾಗೂ ಸಹಿತ ನಮ್ಮ ಮಾರ್ಗ ಸನ್ಮಾರ್ಗದಲ್ಲಿ ಇದ್ದಾಗ ನಮ್ಮ ಜೀವನ ಸಂತೃಪ್ತಿಯಾಗುತ್ತದೆ. ಅದಕ್ಕಾಗಿ ಇನ್ನೊಬ್ಬರನ್ನು ನೋಡಿ ನಗುವುದಾಗಲಿ, ಟಾಂಟ್ ಹೊಡೆಯುವುದಾಗಲಿ, ತಿರಸ್ಕಾರ ಭಾವನೆಯಿಂದ ಆಗಲಿ ಕಾಣಬಾರದು. ನಾವು ಇನ್ನೊಬ್ಬರು ಬಿದ್ದಾಗ ನಕ್ಕಿದ್ದೇ ಆದರೆ ನಾವು ಬಿದ್ದಾಗ ಜಗತ್ತೇ ನಗುತ್ತದೆ ಎಂಬ ಅರಿವು ನಮಗೆ ಇದ್ದಾಗ ನಮಗೆ ಅದರ ಅರಿವು ಆಗುತ್ತದೆ. ಆದ್ದರಿಂದ ನಕಾರಾತ್ಮಕವಾದಂಥ ಭಾವನೆಗಳನ್ನು ಬಿಟ್ಟು ಸಕಾರಾತ್ಮಕ ಭಾವನೆಗಳನ್ನು ಹಿಡಿದು ಸನ್ಮಾರ್ಗದಲ್ಲಿ ನಡೆದು ಶಿವನ ನಾಮಸ್ಮರಣೆ ಮಾಡುತ್ತಾ ಶಿವನ ಧ್ಯಾನ, ಜಪ, ತಪ ಇವುಗಳಿಂದ ಎಲ್ಲವೂ ಅವನದೇ ಎಂದು ನಾವು ಗಳಿಸಿದ್ದು ಎಲ್ಲವೂ ಶಿವನ ಪ್ರಸಾದವೆಂದೇ ಬಗೆದಾಗ ಮಾತ್ರ ನಮ್ಮ ಜೀವನ ಸಂತೃಪ್ತಿಯಾಗುತ್ತದೆ. ಇಲ್ಲದಿದ್ದರೆ ನಾನು, ನನ್ನದು, ಮೋಹ, ವ್ಯಾಮೋಹ, ಹೆಂಡರು, ಮಕ್ಕಳು ಹೀಗೆ ನಮ್ಮ ಸ್ವಾರ್ಥಕ್ಕಾಗಿ ಕೋಟ್ಯಾನುಗಟ್ಟಲೆ ಜನರು ಹೋಗಿಬಿಟ್ಟಿದ್ದಾರೆ. ಅವರಂತೆ ನಾವು ಆಗಬಾರದು. ಅದಕ್ಕಾಗಿ ಸಂತರ, ಶರಣರ, ಸಜ್ಜನರ ಸತ್ಸಂಗ ಮಾಡಿ ನಮ್ಮ ತಪ್ಪುಗಳನ್ನು ನಾವು ಅರಿತುಕೊಂಡು ತಿದ್ದಿಕೊಂಡು ಮುನ್ನಡೆಯಬೇಕು. ಅಂಥ ಸನ್ಮಾರ್ಗದ ದಾರಿ ನಮ್ಮದಾಗಲಿ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.